ಇಬ್ಬರ ಜಗಳದಲ್ಲಿ ಮೂರನೇವ್ರಿಗೆ ಲಾಭ ಅನ್ನೋದು ಸಹಜವಾದಂಥ ಮಾತು. ಯಾರೋ ಇಬ್ಬರು ಕಿತ್ತಾಡ್ತಿದ್ರೆ ಮೂರನೇವ್ರು ಲಾಭ ಮಾಡ್ಕೊಂಡು ಹೋಗ್ಬಿಟ್ರು ಅಂತ. ಕರ್ನಾಟಕ ಕಾಂಗ್ರೆಸ್ನ ಸಿದ್ದರಾಮಯ್ಯ ಅಂಡ್ ಡಿ ಕೆ ಶಿವಕುಮಾರ್ ಕಿತ್ತಾಟದಲ್ಲಿ ಮೂರನೇ ವ್ಯಕ್ತಿ ಮಲ್ಲಿಕಾರ್ಜುನ್ ಖರ್ಗೆ ಲಾಭ ಮಾಡ್ಕೋತಾರಾ ಅನ್ನೋ ಒಂದು ಚರ್ಚೆ ಕೂಡ ಶುರುವಾಗಿದೆ. ಡಿ ಕೆ ಶಿವಕುಮಾರ್ ಅಮಾಯಕ ಆದರೆ ಆಗಿರೋದನ್ನ ಲಾಭ. ಡಿ ಕೆ ಶಿವಕುಮಾರ್ ಅಮಾಯಕ ಅಲ್ಲ, ಡಿ ಕೆ ಶಿವಕುಮಾರ್ ಸೈಲೆಂಟ್ ಅಲ್ಲ. ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಹೇಳಿದ್ದೆಲ್ಲನೂ ಕೂಡ ನವೆಂಬರ್ ನಂತರ ಜನವರಿ ನಂತರ ಕೇಳುವಂಥ ವ್ಯಕ್ತಿ ಅಲ್ಲ, ಆ ವ್ಯಕ್ತಿತ್ವವೂ ಅಲ್ಲ. ಸೊ ಆದರೂ ಒಂದು ಚರ್ಚೆ ಬಂದಿದೆ ರಾಜಕಾರಣದಲ್ಲಿ, ಈ ಸಿದ್ದರಾಮಯ್ಯ ಡಿ ಕೆ ಜಗಳದಲ್ಲಿ ಏನಾರ ಖರ್ಗೆ ಏನಾರ ಆಗ್ಬಿಡ್ತಾರ, ಏನಾರ ಆಗ್ಬಿಡುತ್ತಾ ಅಂತ ಏನೇನು ಪಾಯಿಂಟ್ಸನ್ನು ರೈಸ್ ಆಗ್ತಿದ್ದಾರೆ, ಏನೇನು ಚರ್ಚೆ ಆಗ್ತಿದೆ ಅಂತಂದ್ರೆ, ರಾಜ್ಯದಲ್ಲಿ ಇತಿಹಾಸದಲ್ಲಿ ಮೊದಲ ಬಾರಿಗೆ ದಲಿತ ಸಿಎಂ ಆಗ್ತಾರಾ ಅಂತ. ದಲಿತರಿಗೆ ಸಿಎಂ ಸ್ಥಾನ ನೀಡಿ ಇತಿಹಾಸ ಸೃಷ್ಟಿಸುತ್ತಾ ಕಾಂಗ್ರೆಸ್, ರಾಷ್ಟ್ರ ರಾಜಕಾರಣದಿಂದ ರಾಜ್ಯ ರಾಜಕಾರಣದತ್ತ ಖರ್ಗೆ ಚಿತ್ತಾರಿಸಿದ್ದಾರಾ? ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರಾ ಮಲ್ಲಿಕಾರ್ಜುನ್ ಖರ್ಗೆ? ರಾಜ್ಯ ರಾಜಕಾರಣದತ್ತ ಮಲ್ಲಿಕಾರ್ಜುನ್ ಖರ್ಗೆ ಆಸಕ್ತಿಯನ್ನು ವಹಿಸಿದ್ದಾರೆ ಅನ್ನೋ ಚರ್ಚೆಗಳಾಗ್ತಿದೆ. ತನ್ನ ಲೈನ್ ಕ್ಲಿಯರ್ ಮಾಡಿಕೊಳ್ಳೋಕೆ ಖರ್ಗೆ ಹೊರಟ್ರ? ಖರ್ಗೆ ಸೂಚನೆ ಮೇರೆಗೆ ರಾಜ್ಯಕ್ಕೆ ಪದೇ ಪದೇ ಸುರ್ಜೇವಾಲಾ ಭೇಟಿ ಕೊಡ್ತಿದ್ದಾರಾ? ನಾಯಕತ್ವದ ಬಗ್ಗೆ ಅಭಿಪ್ರಾಯ ಸಂಗ್ರಹಿಸೋಕೆ ಖರ್ಗೆ ಪ್ರಯತ್ನ ಮಾಡ್ತಿದ್ದಾರಾ? ಸಿಎಂ ಡಿಸಿಎಂ ಇಲ್ಲದಿರುವಾಗ ಸಭೆ ಏಕೆಂದು ಪ್ರಶ್ನೆ ಮಾಡಿದಂತ ಸಿದ್ದರಾಮಯ್ಯ ಬಣ. ನಿಗಮ ಮಂಡಳಿ ನೇಮಕದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ನಿಲುವೆ ಫೈನಲ್ ಆಗಿದೆ. ಜಾತಿ ಗಣತಿ ವಿಷಯದಲ್ಲೂ ಸಿದ್ದು ನಿಲುವಿಗೆ ವಿರುದ್ಧ ಖರ್ಗೆ ತಗೊಂಡಿದ್ದಾರೆ. ಸಿದ್ದು ಡಿಕೆಶಿ ಜಗಳವನ್ನೇ ಮೆಟ್ಟಿಲು ಮಾಡ್ಕೋತಾರ ಎಸಿಸಿ ಅಧ್ಯಕ್ಷ ಅನ್ನೋ ಒಂದಷ್ಟು ಚರ್ಚೆಗಳು ಶುರುವಾಗಿದೆ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಬದಲಾಯಿಸಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಬಣದ ಒತ್ತಡ ಅಷ್ಟೇ ಅಲ್ಲ, ನಾವು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಒತ್ತಾಯ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಸಿದ್ದರಾಮಯ್ಯ ಟೀಮ್ ಕತ್ತಿ ಮಸ್ಕೊಂಡು ನಿಂತೈತೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ನ ಎರಡೆರಡು ಹುದ್ದೆ ಯಾಕೆ? ಉದಯಪುರ್ ನಿಲುವು, ಆ ನಿಲುವು ಅಂತ ಹೇಳ್ತಾರೆ. ಬಟ್ ಇವರಿಬ್ಬರ ನಡುವೆ ಜಗಳವನ್ನು ಹಚ್ಚಿರೋದು ಹೈಕಮಾಂಡ. ಈ ಜಗಳ ಇಬ್ರು ಬೇಡಪ್ಪ ಇನ್ನೊಬ್ರು ಮಾಡೋಣ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಬಂದು ಸಿಎಂ ಸ್ಥಾನ ಕೂರ್ತಾರಾ ಅನ್ನೋ ಚರ್ಚೆಗಳು. ಯಾಕಂದ್ರೆ ಇನ್ನೂ 4 ವರ್ಷ ಐತೆ ಕೇಂದ್ರದಲ್ಲಿ ಲೋಕಸಭೆ ಚುನಾವಣೆ ಬರೋಕ್ಕೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಂದೆ ಬಿಜೆಪಿ ಸರ್ಕಾರ ಸೋಲಿಸಿ ಕೇಂದ್ರದಲ್ಲಿ ಮತ್ತೆ ಮಂತ್ರಿ ಆಗಿ ಏನಾಗ್ಬೋದು? ಆದರೆ ಪ್ರಧಾನಿ ರಾಹುಲ್ ಗಾಂಧಿ ಆಗ್ಬೋದು. ಅಂದರೆ ಕಾಂಗ್ರೆಸ್ INDA ಮೈತ್ರಿಕೂಟ ಅದೀಗ ಬಹುಮತ ಪಡೆದರೆ ಖರ್ಗೆನೇ ಪ್ರಧಾನಿ ಆಗೋದಿಲ್ಲ. ಪ್ರಿಯಾಂಕ್ ಖರ್ಗೆನೋ ರಾಹುಲ್ ಗಾಂಧಿನೋ ಪ್ರಧಾನಿ ಆಗ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಕೇಂದ್ರ ಗೃಹ ಸಚಿವರೋ ಇಂಥದ್ದೇನೋ ಹುದ್ದೆ ಪಡಿಬೋದೇನೋ, ಅದು ಅವತ್ತಿನ ಕತೆ. ಆದರೆ ಅದೇನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. BJP-ಯವರು RSS ಕತೆ ಗೊತ್ತಿಲ್ಲ, ಅವ್ರು ಬಿಟ್ಕೊಡ್ತಾರೆ ಅವರು ಅನ್ನೋ ದಾಟಿಲಿದೆ. ಅಟ್ ದಿ ಸೇಮ್ ಟೈಮ್ ಏನೋ ಇನ್ನೊಂದು 2 ವರ್ಷ ಉಳ್ಕೊಂಡೈತೆ, ಸುಮ್ಮನೆ ಇದು ರೈಟ್ ಟೈಮ್ ಇದ್ದಂಗೈತೆ ಬಂದ್ಬಿಡೋಣ ಅಂತಲೂ ಚರ್ಚೆ ಮಾಡ್ತಾವ್ರೆ. ಆಲೋಚನೆ ಇದೆಯಾ ಅನ್ನೋದು ಕೂಡ ಕಾಂಗ್ರೆಸ್ ಸಿದ್ದರಾಮಯ್ಯ ಬಿಟ್ಟಾರ ಅಂತ. ಅಟ್ ದಿ ಸೇಮ್ ಟೈಮ್ DK ಬಿಟ್ಬಿಡ್ತಾರ, ಹಂಗೆ ಬಿಡಲ್ಲ. ಸೊ ಹಾಗಾಗಿ ಚರ್ಚೆಗಳಿಗೇನಪ್ಪ ರಾಜಕೀಯದಲ್ಲಿ ಅಂತೆ ಕಂತೆ ಊಹಾಪೋಹಗಳೆಲ್ಲವೂ ಕೂಡ ಆಗ್ತಿರತ್ತೆ. ಅದರಂತೆ ಇದು ಕೂಡ ಒಂದು ಚರ್ಚೆ. ಅದರ ಕ್ಲಾರಿಟಿ ಏನು? ಸಿದ್ದರಾಮಯ್ಯನವರು ಅವರೇ ಹೇಳಿರುವಂತೆ ಅಂದರೆ DK ಅವರು ವಾದ ಮಾಡೋದು, 1 ವಾರ ಮೊದಲೇ ರಾಜೀನಾಮೆ ಕೊಡ್ತೀನಿ ಕಣಯ್ಯ, ಬಿಟ್ಕೊಡ್ತೀನಿ DK ಶಿವಕುಮಾರ್ಗೆ ಅಂದರೆ ನವೆಂಬರ್ 1st ವೀಕಲ್ಲಿ ರಾಜೀನಾಮೆ ಕೊಡಬೇಕು, ನವೆಂಬರ್ 15ರೊಳಗಡೆ ಮುಖ್ಯಮಂತ್ರಿ ಆಗಬೇಕು DK ಶಿವಕುಮಾರ್. ಬಟ್ ಇತ್ತೀಚಿನ ವರದಿ ಏನು? ದೇವರಾಜ್ ಅರಸು ಅವರ 7 ವರ್ಷ 8 ತಿಂಗಳನ್ನು ಪೂರೈಸಿ ಕ್ರಾಸ್ ಮಾಡಿದ್ರೆ ಆ ದಾಖಲೆ ಮುರಿದ್ರು ಅನ್ನೋದು ಇವ್ರ ಹೆಸರಲ್ಲಿರುತ್ತೆ, ಆ ಕ್ರೆಡಿಟು. ಹಂಗಾಗಬೇಕು ಅಂದರೆ ಜನವರಿ ಎಂಡಿಗೆ ಕೊಡಬೇಕಾಗುತ್ತೆ ಸಿದ್ದರಾಮಯ್ಯ ರಾಜೀನಾಮೆನ, ಸಂಕ್ರಾಂತಿ ನಂತರ. ಸೊ ಅದಕ್ಕೆ ಒಪ್ತಾರ DK ಅಂತ. ಸೊ ಒಪ್ಪಿದ್ರು ಒಂದು, ಒಪ್ಪಲಿಲ್ಲ ಅಂದ್ರೆ ಒಂದು, ಹಿಂಗೆ ಮಾಡೋಣ ಅಂತ ಕೂಡ ಚರ್ಚೆಗಳಿದೆಯಂತೆ. ಹಾಗಾಗಿ ಇಬ್ಬರ ಜಗಳದಲ್ಲಿ ಮೂರನೇವ್ರಿಗೆ ಲಾಭ ಅಂತ DK ಶಿವಕುಮಾರ್ ಸಿದ್ದರಾಮಯ್ಯವ್ರ ಗಲಾಟೆ ಗದ್ದಲದಲ್ಲಿ ಖರ್ಗೆ ಅವ್ರ ಲಾಭ ಆಗತ್ತಂತ. ಸಿದ್ದರಾಮಯ್ಯವ್ರು ಕಳ್ಕೊಳ್ಳೋದೇನಿಲ್ಲ, 7 ವರ್ಷ ಮುಖ್ಯಮಂತ್ರಿ ಆಗೋದು ಮುಗೀತು ಬಂತವ್ರದ್ದು. ನೋ ಲಾಸ್ ಯಾರಿಗೆ? ಹಂಗೇನಾದ್ರೆ DK ಶಿವಕುಮಾರ್ ಅವ್ರಿಗೆ. ಹಂಗಂತ DK ಶಿವಕುಮಾರ್ ಒಂದು ಟೈಮ್ವರೆಗೆ ಮೌನ ದೀಕ್ಷೆ ಕೊಟ್ಟವ್ರೆ ಅಂತ ಹೇಳೋರಲ್ಲ, ಖರ್ಗೆ ಅವರೇ ಮೌನ ದೀಕ್ಷೆ ಕೊಟ್ಟಿರೋದು. ಖರ್ಗೆ ಅವರೇ DK ಶಿವಕುಮಾರ್ಗೆ ಮೌನ ದೀಕ್ಷೆ ಕೊಟ್ಟು ಬಾಯಿ ಮುಚ್ಚಿಸ್ಬಿಟ್ಟು ಏನಪ್ಪ ಶಿವಕುಮಾರ್ ನಾನು ಆಗ್ತೀನಿ ಅಂದರೆ DK ಶಿವಕುಮಾರ್ ಟೋನೇ ಚೇಂಜ್ ಆಗುತ್ತೆ. DK ಶಿವಕುಮಾರ್ ಟೋನೇ ಚೇಂಜ್ ಆಗುತ್ತೆ. ಹಾಗಾಗಿ ಇಬ್ಬರ ಜಗಳದಲ್ಲಿ ಮೂರನೇವ್ರ ಲಾಭ ಯಾವಾಗ? DK ಶಿವಕುಮಾರ್ ಕೈ ಕಟ್ಟು ಎಸ್ ನೀವು ಹೇಳ್ದಂಗಾಗಲಿ ಅಂದಾಗ, ಹಂಗೆ ನೀವು ಹೇಳ್ದಂಗಾಗಲಿ ಅಂತ ಕೇಳೋದು ಒಂದು ಟೈಮ್ವರೆಗೆ ಮಾತ್ರ ಅಲ್ವಾ? ಹಾಗಾಗಿ ಹೈಕಮಾಂಡ್ ದೇಗುಲ ನಾನು ಪ್ರಾರ್ಥನೆ ಮಾಡ್ತೀನಿ ಅನ್ನೋ ಮಾತುಗಳು ಒಂದು ಟೈಮ್ವರೆಗೆ.
ನವೆಂಬರು ಜನವರಿ ಆದಮೇಲೂ ಡಿ ಕೆ ಶಿವಕುಮಾರ್ ಈ ಥರ ಸಾಧು ಸಂತರ ರೀತಿ ದೇಗುಲ ದೇವರು ಕೈ ಮುಗಿತೀನಿ ಪ್ರಾರ್ಥನೆ ಮಾಡ್ತೀನಿ ಅನ್ನೋ ಡೈಲಾಗ್ಗಳು ಆಫ್ಟರ್ ನವೆಂಬರ್ ಜನವರಿ ಈ ಡೈಲಾಗ್ಗಳಿರಲ್ಲ. ಮುಖ್ಯಮಂತ್ರಿ ಆಗಿಲ್ಲ ಅಂದರೆ ಡೈಲಾಗ್ಗಳೇ ಚೇಂಜ್ ಆಯ್ತವೆ. ಎಸ್, ತಾವೇನು ಹೇಳ್ತೀರಿ? ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ನಡುವಿನ ಕುರ್ಚಿ ಕದನದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗುವಂಥ ಸಾಧ್ಯತೆಗಳಿದೆಯೇ? ಚರ್ಚೆ ಬಗ್ಗೆ ಏನು ಹೇಳ್ತೀರಿ? ಯಾರಾಗ್ತಾರೆ ಮುಖ್ಯಮಂತ್ರಿ? ಬಿಟ್ಕೊಡ್ತಾರಾ ಸಿದ್ದರಾಮಯ್ಯನವರು? ಬಿಟ್ಕೊಡಲ್ವಾ? ಬಿಟ್ಕೊಡಿಲ್ಲ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ? ಇವರಿಬ್ಬರು ಗಲಾಟೆಲಿ ಖರ್ಗೆ ಅವ್ರು ಬಂದ್ಬಿಡ್ತಾರಾ? ನಿಮ್ಮ ಒಪಿನಿಯನ್ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.